ಕ್ಷಮಿಸಿ ಬಿಡು ಕ್ಷಮಿಸಿ ಬಿಡು ಮರೆಯದೆ ನನ್ನನ್ನು ಕಂಗಳ ಗೂಡಿನಲ್ಲಿ ಕೂಡಿಟ್ಟಿರೋ ಕನಸಿಗಿಲ್ಲ ಗೋರಿ ಕಟ್ಟಿ ಬಿಡು ನೀ ಗೋರಿ ಕಟ್ಟಿ ಬಿಡು ಪ್ರೀತಿಯ ಕಥೆಗೆ ನೀ ಅಂತ್ಯ ಹಾಡಿ ಬಿಡು ಮರೆತು ಬಿಡು ಮರೆತು ಬಿಡು ಮರೆಯುವ ಮಾತನ್ನು ಕ್ಷಮಿಸಿ ಬಿಡು ಕ್ಷಮಿಸಿ ಬಿಡು ಮರೆಯನು ನಿನ್ನನ್ನು ಕಂಗಳ ಗೂಡಿನಲ್ಲಿ ಕೊರಗುತ್ತಿರೋ ಕನಸಿಗೆಲ್ಲ ಜೀವ ತಂದು ಕೊಡು ಮರು ಜೀವ ನೀಡಿ ಬಿಡು ಒಮ್ಮೆ ಬಂದು ಬಿಡು ದಯ ಮಾಡಿ ಬಂದು ಬಿಡು ಲೋ ನಾರಾಯಣ, ಯಾಕೋ ಇಲ್ಲಿ ನಿಂತಿದ್ಯಾ? ಅಪ್ಪ ಮಗನ ನಾಟಕಕ್ಕೆ ನಾನ್ ಬಣ್ಣ ಹಚ್ಬೇಕು, ಅದೇನ್ ಕರ್ಮನೋ. ಏಯ್ ಮುಚ್ಚ ಬಾಯಿ! 3 ದಿನದಿಂದ ನೋಡ್ತಾ ಇದ್ದೀನಿ, ಬರೀ ವಟವಟ ಅಂತಿದ್ದಾಳೆ. ಅದೇನ್ ಬಾಯಿ ಆದ್ರೂ ನೋಯಲ್ವಾ ನಿನಗೆ? ನಿನ್ ಜೊತೆ ವಾದ ಮಾಡೋದು ಒಂದೇ, ಬಂಡೆ ಕಲ್ಲಿಗೆ ತಲೆ ಚಚ್ಕೊಳ್ಳೋದು ಒಂದೇ. ನಾರಾಯಣ, ನಿಂದೇನಪ್ಪ? ಡ್ಯಾಡ್, ಇವತ್ತು ಪ್ರಾರ್ಥನಾ ಅವ್ರ ಎಂಗೇಜ್ಮೆಂಟ್. ಅದನ್ನೇನೋ ಹೊಸದಾಗಿ ಹೇಳ್ತಾ ಇದ್ಯಾ? ಅದಕ್ಕೆ ತಾನೇ ನಾವೆಲ್ಲ ರೆಡಿಯಾಗಿರೋದು. ಎಲ್ರಿಗಿಂತ ಮುಖ್ಯವಾಗಿ ನೀನ್ ತಾನೇ ಅಲ್ಲಿಗೆ ಹೋಗ್ಬೇಕಾಗಿರೋದು. ನಾರಾಯಣ, ಯಾಕೋ ಕಣ್ಣಲ್ಲಿ ನೀರು? ಡ್ಯಾಡ್, ಯಾಕೋ ನಾರಾಯಣ, ಯಾಕೋ ಅಳ್ತಿದ್ಯಾ? ಏನಾಯ್ತು? ನನಗೆ ಪ್ರಾರ್ಥನಾ ಅವ್ರು ಸಿಗ್ತಾರಲ್ವಾ ಡ್ಯಾಡ್? ಶಕುನಗಳೆಲ್ಲ ನಿನ್ ಪರವಾಗೇ ಇರುವಾಗ ಅವಳು ಇನ್ಯಾರಕ್ಕೆ ಸಿಗ್ತಾಳೋ? ಖಂಡಿತ ನಿನಗೆ ಸಿಕ್ಕೇ ಸಿಗ್ತಾಳೆ. ರೀ, ಎಲ್ಲ ಒಳ್ಳೇದೇ ಆಗುತ್ತೆ ಕಣ. ಇವತ್ತಿಂದ ನಿನ್ ಮುಖದಲ್ಲಿ ನಗು ಹೇಗೆ ಉಕ್ಕುತ್ತೆ ನೋಡ್ತಾ ಇರು. ನಡಿ ನಡಿ, ಬೇಗ ನಡಿ, ಬಾ. ನಿನಗೇನು ಡೋಲ್ ತರಿಸ್ಬೇಕಾ? ನಡಿ. ದೇವ್ಕಿ, ಯಾಕಮ್ಮ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೆಯಲ್ಲ? ಟೆನ್ಷನ್ ಮಾಡ್ಕೋಬೇಡ, ಬಾ ಕೂತ್ಕೋ. ಅಮ್ಮ, ಇಷ್ಟೊತ್ತಾದರೂ ಇವರಿನ್ನೂ ಬಂದಿಲ್ಲ. ಛತ್ರಕ್ಕೆ ಹೊರಡೋ ಸಮಯ ಆಯಿತು. ಇವರಿನ್ನೂ ಬಂದಿಲ್ಲ ಅಂದರೆ ಬರ್ತಾನೆ ಬಾರಮ್ಮ. ಅವನು ಬರ್ತಾನೋ ಇಲ್ವೋ ಅಂತ ಡೌಟ್ ಇತ್ತು, ಆದ್ರೆ ಅವನಾಗೆ ಬರ್ತೀನಿ ಅಂತ ಹೇಳಿದ್ಮೇಲೆ ಬರ್ದೇ ಇರ್ತಾನ? ಬರ್ತಾನೆ ಬಿಡು. ಆದರೂ ನಂಗೆ ಯಾಕೋ ಸಮಾಧಾನ ಆಗ್ತಿಲ್ಲಮ್ಮ. ಇವರೇನಾದರೂ ಬರಲಿಲ್ಲ ಅಂದರೆ ಅಮ್ಮ, ಪ್ರಾರ್ಥನಾ ಎಂಗೇಜ್ಮೆಂಟ್ ನಡೆದು ಹೋಗುತ್ತಾ? ಆಮೇಲೆ ಏನೂ ಆಗಲ್ಲ ನೋಡು. ಅಂಥ ಸಂದರ್ಭ ಬಂದ್ರೆ ಬೀಗರ್ ಜೊತೆ ನಾನ್ ಮಾತಾಡ್ತೀನಿ, ನೀನ್ ಧೈರ್ಯವಾಗಿರು. ಬನ್ನಿ ಬನ್ನಿ, ನಮಸ್ಕಾರ. ನಮಸ್ತೆ. ಬನ್ನಿ ಕೂತ್ಕೊಳ್ಳಿ. ನಮಸ್ತೆ.
ನಮಸ್ಕಾರ ಸರ್. ಕೂತ್ಕೊಳ್ಳಿ. ದೇವಕಿ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಮ್ಮ ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ದೇವಕಿ ಪ್ರಾರ್ಥನೆಯಲ್ಲಿ ಅವಳು ರೆಡಿ ಆಗ್ತಾ ಇದ್ದಾಳೆ. ಹೌದು, ನಿಮ್ಮ ಯಜಮಾನ್ರಲ್ಲಿ ಕಾಣಿಸ್ತಾನೇ ಇಲ್ಲ. ಅವರು ಕೆಲ್ಸದ ಮೇಲೆ ಊರಿಗೆ ಹೋಗಿದ್ದಾರೆ. ಇನ್ನೇನು ಬರೋ ಹೊತ್ತಾಯ್ತು. ಅಯ್ಯೋ, ಮಗಳ ಎಂಗೇಜ್ಮೆಂಟ್ ದಿವಸನೂ ಕೆಲಸನಾ? ಮೊದಲೇ ಹಿರಿ ಮಗಳನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ಎಲ್ಲಿ ಎಂಗೇಜ್ಮೆಂಟ್ಗೆ ಇರಬೇಕಾಗುತ್ತೆ ಅಂತ ಕೆಲ್ಸದ ನೆಪ ಅಷ್ಟೆ. ಯಾಕೋ ಇವ್ರು ಬರ್ತಿರೋದು ನಮ್ಮ ಹತ್ರ ಸುಳ್ಳು ಹೇಳಿದಾರೇನೋ ಅನಿಸ್ತಾ ಇದೆ. ನೋಡು, ಅವನು ಬರದೇ ಇದ್ರೆ ಹೇಗಮ್ಮ? ಬಂದೇ ಬರ್ತಾನೆ, ನೀನು ಯೋಚನೆ ಮಾಡಬೇಡ. ಅಮ್ಮ, ಬರೋದಕ್ಕೆ ಇಷ್ಟು ಹೊತ್ತು ಬೇಕಾ? ನಂಗೆ ಯಾಕೋ ತುಂಬ ಟೆನ್ಷನ್ ಆಗ್ತಾ ಇದೆ. ನೆಂಟ್ರಿಷ್ಟೆಲ್ಲ ಬಂದಾಯ್ತು, ಹೊರಡೋ ಹೊತ್ತಾಗ್ತಿದೆ. ಇವ್ರು ನೋಡಿದ್ರೆ. ದೇವ್ಕಿ, ಅವನು ಬರ್ತಾನೆ, ನೀನು ಸುಮ್ಮನಿರು. ಅಮ್ಮ, ಏನಾದರೂ ಪ್ರಾಬ್ಲಮ್ಮಾ? ಏನಿಲ್ಲಮ್ಮ. ಮದುವೆ ಮನೆ ಅಂದಮೇಲೆ ಟೆನ್ಷನ್ ಇರುವುದೇ. ದೇವ್ಕಿ, ಸುಮ್ಮನೆ ಕೂತಿಯಲ್ಲ, ಹೋಗು, ಎಲ್ಲ ತಯಾರಿ ಮಾಡ್ಕೊ ಹೋಗು. ಅಮ್ಮ, ಬಂದೇ ಇರಿ. ಅಪ್ಪ ಏನಾದರೂ ಫೋನ್ ಮಾಡಿದ್ರೇನೆ? ಹೂಮಾ, ಮಾಡಿದ್ರು. ಹೌದಾ? ಎಲ್ಲಿದ್ದಾರಂತೆ? ಎಷ್ಟೊತ್ತಿಗೆ ಬರ್ತಾರಂತೆ? ಅಮ್ಮ, ಅಪ್ಪನ ಫ್ಲೈಟ್ ಡಿಲೇ ಆಗಿದೆಯಂತೆ. ಅವರು ಡೈರೆಕ್ಟಾಗಿ ಲೊಕೇಶನ್ಗೆ ಬರ್ತೀನಿ ಅಂದ್ರು. ನಾನು ಅವ್ರಿಗೆ ಲೊಕೇಶನ್ ಕಳ್ಸಿದ್ದೀನಿ. ಅವ್ರು ನೇರವಾಗಿ ಇಲ್ಲಿಗೆ ಬಂದ್ಬಿಟ್ಟಿದ್ರೆ ಮಾತಾಡಿ ಮುಗಿಸ್ಬಿಡ್ಬೋದಾಗಿತ್ತು. ಅಲ್ಲಿ ಅಷ್ಟು ಜನರ ಮಧ್ಯೆ. ಅಯ್ಯೋ ದೇವ್ರೇ. ಇಲ್ಲಾದ್ರೇನು ಅಲ್ಲಾದ್ರೇನು, ಇಲ್ಲಿ ಒಪ್ಕೊಳ್ಳೋರು ಅಲ್ಲಿ ಒಪ್ಕೊಳ್ಳಲ್ಲ ಅಂತಾರ. ಅಲ್ಲೂ ಒಂದು ಸೈಡಿಗೆ ಕರೆದ್ಬಿಟ್ಟು ಮಾತಾಡೋಣ. ಅಮ್ಮ, ಇನ್ಫ್ಯಾಕ್ಟ್ ಅಲ್ಲಿ ಮಾತಾಡೋದೇ ಬೆಟರ್ ಅನ್ಸುತ್ತೆ. ಅಕಸ್ಮಾತ್ ಅಪ್ಪ ಒಪ್ಕೊಂಡ್ಬಿಟ್ರೆ ಅಲ್ಲೇ ಅವರಿಬ್ರು ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡ್ಬೋದು. ನಿಮ್ಮಷ್ಟು ಧೈರ್ಯ ನನಗಿಲ್ಲ ಕಣೆ. ಅದು ಬರಲ್ಲ, ನಾವು ಬರೆಸ್ಕೋಬೇಕು. ಅಮ್ಮ, ಅಪ್ಪ ಬಂದ್ರ? ರೀ, ಎಲ್ರಿ ಇದ್ದೀರಾ? ಏ, ಬಂದೆ ಕಣೆ. ಹೇಳು, ನಾನೆಲ್ಲೇ ಹೋಗ್ಲಿ? ಏನು? ಏನ್ರಿ ನೀವು? ಅಪ್ಪ ಮಗ ಇಬ್ರು ಪತ್ತೆನೇ ಇಲ್ಲ. ಮಗನ್ ಎಂಗೇಜ್ಮೆಂಟ್ ಮಾಡ್ಬೇಕಂತಿದ್ದೀರೋ ಇಲ್ವೋ? ಎಂಥ ಮಾತಾಡ್ತೀಯ? ಅದಕ್ಕೆ ತಾನೇ ಇಷ್ಟೆಲ್ಲ ಒದ್ದಾಟ. ಏನು ಒದ್ದಾಡ್ತಿದ್ದೀರಾ? ಇಲ್ಲಿ ಒದ್ದಾಡ್ಕೊಂಡು ಸಾಯ್ತಿರೋಳು ನಾನು. ಸರಿನಮ್ಮ, ಈಗೇನ್ ಮಾಡ್ಬೇಕು? ಅಲ್ಲರಿ, ಇಲ್ಲಿ ಹೂವು, ಹಣ್ಣು, ಒಡವೆ, ವಸ್ತ್ರ ಏನು ರೆಡಿಯಾಗಿಲ್ಲ. ಅಲ್ಲಿ ಕಾರ್ ಬಂದಿದ್ಯಾ ಅಂತ ನೋಡೋಗಿ. ಡ್ರೈವರ್ ಬಂದಿದ್ದಾನೋ ಇಲ್ಲೋ ಇನ್ನೂ ಗೊತ್ತಿಲ್ಲ. ಓಕೆ ಓಕೆ ಓಕೆ, ಸರಿ ಸರಿ ಸರಿ. ಓಹ್, ಬಂದ್ಬಿಟ್ರಾ? ಬನ್ನಿ ಬನ್ನಿ. ಎಲ್ಲ ರೆಡಿನಾ? ರೆಡಿನಾ? ಪೂಜೆ ಒಂದಾಗ್ಬಿಟ್ರೆ ಹೊರಡೋದೆ. ಏ ಗೋಪಾಲಪ್ಪ, ಕಾರೆಲ್ಲ ರೆಡಿನಾ? ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ. ನಿಮ್ಮ ಮಗ ಎಲ್ಲಿ? ಅವನು ರೆಡಿ ಆಗ್ತಿದ್ದಾನೆ, ಇನ್ನೇನ್ ಬಂದ್ಬಿಡ್ತಾನೆ. ಸ್ಕಂದ, ರೆಡಿನಾಪ್ಪ? ರೆಡಿ ಮಾಮ್. ಓ, ನಮ್ಮ ಹುಡುಗನ್ ನೋಡ್ರಿ, ಅಲ್ಲಿ ಎಂಗೇಜ್ಮೆಂಟ್ ದಿನ ತಾಳಿ ಕಟ್ಟೋಷ್ಟು ಖುಷಿಯಾಗಿದ್ದಾನೆ. ಮಾಮ್ ಅಂಡ್ ಡ್ಯಾಡ್ ಪರ್ಮಿಷನ್ ಕೊಟ್ರೆ ಇವತ್ತೇ ತಾಳಿ ಕಟ್ಬಿಡ್ತೀನಿ. ಐ ಹ್ಯಾವ್ ನೋ ಅಬ್ಜೆಕ್ಷನ್ ಅಟ್ ಆಲ್. ಕಟ್ಟೋದಕ್ಕೆ ಪರ್ಮಿಷನ್ ಕೊಡ್ಬೇಕಾಗಿರೋದು ನಾವಲ್ಲ,
ಆ ಕಡೆಯಿಂದ ಬರ್ತಾರಲ್ಲ ಅವ್ರ ಅಪ್ಪ ಅಮ್ಮ, ಅವ್ರ ಪರ್ಮಿಷನ್ ಕೊಟ್ರೆ ಕಟ್ಟುವಂತೆ. ರೇಣುಕಾ, ನೀನು ಹೇಳಿದ್ಯಲ್ಲ ಹೊರಡೋದಕ್ಕೆ ಗಾಡಿ, ಅದು ನೋಡ್ಸೋ ಬಾಡಿ, ಎರಡು ರೆಡಿನೇ. ಇನ್ನು ಪೂಜೆ ಒಂದು ಮುಗಿಸ್ಬಿಟ್ರೆ ಹೊರಡ್ತಾ ಇರೋದೆ. ಸರಿ ಸರಿ, ಹಾಗಾದ್ರೆ ಪೂಜೆ ಶುರು ಮಾಡ್ಕೊಳ್ಳೋಣ. ಬನ್ನಿ. ಇಲ್ಲ ಬನ್ನಿ ಬನ್ನಿ. ಅಮ್ಮ, ಅದು ಪುಟ್ಟ, ಅಪ್ಪ ಬರೋ ಫ್ಲೈಟು ಡಿಲೇ ಆಗಿದೆಯಂತೆ, ಅದಕ್ಕೆ ಡೈರೆಕ್ಟಾಗಿ ಛತ್ರಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಕಂದ, ಯಾಕೆ ಬೇಜಾರು ಮಾಡ್ಕೋತೀಯ? ನಿಮ್ಮಪ್ಪ ಖಂಡಿತ ಬರ್ತಾರೆ. ಅಯ್ಯೋ, ನಮ್ಮ ಪ್ರಾರ್ಥನಾ ಮದುವೆ ಆಗೋ ಹುಡುಗ ಹೇಗಿದಾನೋ ನೋಡಬೇಕು ಅಂತ ಕಾಯ್ತಾ ಇದ್ದೀವಿ ನಾವು, ಅಲ್ವೇನ್ರಿ? ಹೌದು ಹೌದು, ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಯುವ ಬಂದ್ರಾ? ಎಲ್ಲಿ ಅಪ್ಪ ಅಮ್ಮ ಬಂದಿಲ್ಲ? ಅದು ಅಪ್ಪ ಅಮ್ಮ ಇಬ್ರು ನೇರವಾಗಿ ಚಿತ್ರಕ್ಕೆ ಬರ್ತೀನಿ ಅಂದ್ರು, ಅದಕ್ಕೆ ನಾನೊಬ್ಬನೇ ಬಂದೆ. ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಿತ್ತಲ್ವಾ? ದೇವ್ಕಿ, ಏನು ಇವನಿಲ್ಲ ಅಂದ್ರೆ ನಾವು ಅಲ್ಲಿಗೆ ಹೋಗಕ್ಕಾಗಲ್ವಾ? ಅವ್ರ ಅಪ್ಪ ಅಮ್ಮನಂಗೆ ಇವನ್ಗೂ ಅಲ್ಲಿಗೆ ಡೈರೆಕ್ಟ್ ಆಗಿ ಬಾ ಅನ್ಬೇಕಾಗಿತ್ತು. ಚಿಕ್ಕಿ, ಭಾವ್ನಿ, ಮನೇಲಿ ನೆಂಟ್ರಿದ್ದಾರೆ, ಸುಮ್ಮನೆ ಇರು. ಯುವ, ಅವರು ಡೈರೆಕ್ಟಾಗಿ ಏರ್ಪೋರ್ಟಿಂದ ಸೀದಾ ಛತ್ರಕ್ಕೆ ಬರ್ತಾರಂತೆ. ಒಂದು ಸಣ್ಣ ಪೂಜೆ ಇದೆ, ಮುಗಿಸ್ಕೊಂಡು ಆಮೇಲೆ ಹೊರಟ್ರೆ ಆಯ್ತು. ಸರಿ ಅಮ್ಮ. ಪುಟ್ಟ, ಬಾ ನನ್ನ ಜೊತೆ. ಅಮ್ಮ, ನೀವೆಲ್ಲ ಬನ್ನಿ. ಅಕ್ಕ ಬನ್ನಿ, ಬಾರೆ. ಪುಟ್ಟ, ಎಲ್ಲ ಒಳ್ಳೇದಾಗ್ಲಿ ಅಂತ ನಿನ್ ಕೈಯಾರೆ ಪೂಜೆ ಮಾಡು. ದೇವ್ರೆ, ನಾನು ಅನ್ಕೊಂಡಿರೋ ಕಾರ್ಯಕ್ಕೆ ಜಯ ಸಿಗೋ ಹಾಗೆ ಮಾಡು ತಂದೆ. ಡ್ಯಾಡ್, ಮಾಮ್, ತಗೊಳ್ಳಿ. ಪೂಜೆ ಎಲ್ಲ ಮುಗಿತಲ್ವಾ? ಹೊರಡೋದಾ? ಸರಿ. ಸರಿ ಸರಿ, ಬನ್ನಿ. ಅಲ್ಲಿ ಹೂ ಹಣ್ಣು ತರಬೇಕು. ಸ್ಕಂದ, ದೇವಿಕೆ ಅವ್ರಿಗೊಂದು ಕಾಲ್ Yes, ಮಾಡಿ. ma'am. ಹಾ, ಬನ್ನಿ.
ಅಮ್ಮ ಯಾರ್ ಕಾಲು? ಯಾಕೆ ಗಾಬರಿ ಆದ್ರಿ? ರೇಣುಕಾ ಅವ್ರ ಕಾಲು. ಮತ್ತೆ ರಿಸೀವ್ ಮಾಡಿ ಮಾತಾಡ್ಬಹುದಲ್ಲ? ಹಾ ಹಾ ರೇಣುಕಾ. ಒಂದ್ ನಿಮಿಷ. ಮಾಮ್, ಹಲೋ ದೇವ್ಕಿ ಅವರೇ. ಹಾ ರೇಣುಕಾ ಅವರೇ, ನಾವು ಹೊರಡ್ತಾ ಇದ್ದೀವಿ. ನಿಮ್ಮ ಯಜಮಾನ್ರು ಬರ್ತಿದ್ದಾರೆ ಅಲ್ವಾ? ಅವ್ರೇನೇನು ಬರ್ತಾರೆ. ಸರಿ. ಮಾಮ್ ಒಂಚೂರು ಫೋನ್ ಕೊಡ್ತೀರಾ? ಹಲೋ ಆಂಟಿ. ಹಾ ಪ್ರಾರ್ಥನಾ ಅವ್ರಿಗೊಂಚೂರು ಫೋನ್ ಕೊಡ್ತೀರಾ? ಮೀಟ್ ಮಾಡೋರ್ಗೂ ಕಾಯಕ್ಕಾಗ್ತಿಲ್ಲ, ಜಸ್ಟ್ ಒಂದು ಹಾಯ್ ಹೇಳ ಅಂತ ಅಷ್ಟೆ. ಅವಳು ಇಲ್ಲಿಲ್ಲಪ್ಪ, ಹೊರಗೆ ಕಾರ್ನಲ್ಲಿ ಕೂತಿದ್ದಾಳೆ. ನಾನು ಒಳಗಿದ್ದೀನಿ, ಇನ್ನೇನು ಹೊರಡ್ತಾ ಇದ್ದೀನಿ. ಹೇಗೂ ಬರ್ತೀವಲ್ಲ, ಅಲ್ಲೇ ಮಾತಾಡಿದ್ರೆ ಆಯ್ತು. ಬಾಯ್. ಯುವ, ಬನ್ನಿ ಹೊರಡೋಣ. ದೇವ್ಕಿ, ಸ್ಕಂದ ಫೋನ್ ಕೊಡಿ ಅಂದ್ರೆ ನೀನ್ ಯಾಕೆ ಅವಾಯ್ಡ್ ಮಾಡಿದೆ? ಇದೆ, ಈ ನಾಟಕಗಳು ನನಗಾಗಲ್ಲ ಅಂದಿದ್ದು. ಇನ್ನೊಂದ್ಸಲ ನೀನೇನಾದ್ರೂ ಅವ್ನ ಫೋನ್ನ ಅವಾಯ್ಡ್ ಮಾಡಿದ್ರೆ ಸುತ್ತಮುತ್ತ ಜನ ಇದ್ದಾರೆ ಅನ್ನೋದನ್ನು ನೋಡ್ದೆ ಗಲಾಟೆ ಮಾಡ್ಬೇಕಾಗತ್ತೆ. ರೀ, ಏನ್ರಿ ಇನ್ನೂ ನೋಡ್ತಾ ನಿಂತಿದ್ದೀರಿ? ನಡೀರಿ, ಬಾಪುಟ. ಅಮ್ಮ ಏನಂತೆ ಅವ್ರದ್ದು? ಏನೂ ಇಲ್ಲ ಕಂದ, ಬಾ ಹೋಗೋಣ. ಬನ್ನಿ ಅಮ್ಮ, ಬನ್ನಿ ಯುವ. ರೀ, ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಡೌಟಾ? ಏನೇ ಅದು? ದೇವ್ಕಿ ಅವರು ಯಾಕೋ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾರೆ. ಈಗ ಯಾಕೆ ಬಂತು ಈ ಡೌಟು? ಮತ್ತಿನ್ನೇನು, ಆನಂದ್ ಅವರು ಯಾವುದ್ರಲ್ಲೂ ಇನ್ವಾಲ್ವ್ಮೆಂಟೇ ತೋರಿಸ್ತಾ ಇಲ್ಲ. ಬಾಯ್ಲಿ, ಈ ಹೆಂಗಸರಿದಾರಲ್ಲ, ಅವ್ರಿಗೆ ಯಾವಾಗಲೂ ಡೌಟು 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 ಡೌಟ್ ಅಲ್ವೇ? ಹೆಣ್ಣೆತ್ತವ್ರಿಗೆ 1000 ಟೆನ್ಷನ್ ಇರುತ್ತೆ, ಜೊತೆಗೆ ಬಿಸ್ನೆಸ್ ಬಿಡೋಕ್ಕಾಗತ್ತಾ? ಸುಮ್ಮನೆ ಏನೇನೋ ಯೋಚನೆ ಮಾಡಬಾರ್ದು ಕಣೆ, ಬಾರಿ ಸುಮ್ಮನೆ ಬಾ. ಹೇಯ್ ಡ್ರೈವರ್, ಹೂವು ಮತ್ತೆ ಹಣ್ಣು ತಗೊಂಬಾ. ಏನು ಬೇಕಾಗಿಲ್ಲ, ನಾನು ಅಮ್ಮನೆ ಹೋಗಿ ತರ್ತೀವಿ.
ನಡಿ ಕಂದ. ನೋಡು ಪ್ರಾರ್ಥನಾ, ಸದ್ಯಕ್ಕೆ ನಿನ್ ಸುತ್ತಮುತ್ತ ಇರೋರೆಲ್ಲರೂ ನಿನ್ ತಲೆ ಕೆಡ್ಸವ್ರೆ. ಅವ್ರ ಮಾತು ಕೇಳ್ತಾ ಕೂತ್ರೆ ಹಾಳೋಗೋದು ಅವ್ರ ಲೈಫ್ ಅಲ್ಲ, ನಿನ್ ಲೈಫು. ನೋಡು, ಆ ಯುವ ಸಮುದ್ರದಲ್ಲಿ ಕಳೆದೋದಂತ ಒಂದು ಚಿಕ್ಕ ಕಲ್ಲಿದ್ದ ಹಾಗೆ. ನೀನ್ ಎಷ್ಟೇ ಹುಡುಕಿದ್ರೂ ಅವನ್ ಸಿಗ್ತಾನೆ ಅನ್ನೋ ಆಸೆ ಮಾತ್ರ ನೀನ್ ಇಟ್ಕೋಬೇಡ. ನೋಡು, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನಿಮ್ಮಪ್ಪ ಬಂದ್ಬಿಡ್ತಾರೆ. ನಿನ್ನ ಎಂಗೇಜ್ಮೆಂಟು ಸ್ಕಂದನ್ ಜೊತೆ ನಡೆಯುತ್ತೆ. ಏನು ಅರ್ಥ ಆಯ್ತಲ್ವಾ? ಗುಡ್. ಕಣ್ಣೀರ್ ಒರೆಸ್ಕೋ. ಹಾಯ್ ಮ್ಯಾಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮೇಡಮ್, ಎಲ್ಲಿ ನಿಮ್ಮ ಕಡೆಯವರು? ಯಾರು ಕಾಣಿಸ್ತಿಲ್ಲ. ಅಲ್ಲಾಗ್ಲೇ ಗಂಡಿನ ಕಡೆಯವರು ಬಂದಾಯ್ತು. ಓ ಹೌದಾ, ಸರಿ ಬಂದೆ. ಓಕೆ. ಎಕ್ಸ್ಕ್ಯೂಸ್ ಮೀ, ನೀವು ಇವಳನ್ನ ರೆಡಿ ಮಾಡ್ತಾ ಇರಿ, ನಾನು ಹೋಗಿ ಬಂದ್ಬಿಡ್ತೀನಿ. ಓಕೆ ಮ್ಯಾಮ್. ಪುಟ್ಟ, ನೀನು ರೆಡಿ ಆಗ್ತಿರು, ನಾನು ಬೇಗ ಹೋಗೋರ್ನ ವೆಲ್ಕಮ್ ಮಾಡಿ ಬಂದ್ಬಿಡ್ತೀನಿ. ಗುಡ್.